ಹಾಯ್ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಮ್ಮ ಅತ್ತೆ ರೆಸಿಪಿ ಮಾಡ್ತವ್ರೆ, ಬನ್ನಿ ನೋಡೋಣ. ಹಾಯ್, ಬನ್ನಿ ರೆಸಿಪಿ ಸ್ಟಾರ್ಟ್ ಮಾಡೋಣ. ಎಣ್ಣೆ 4 ಸ್ಪೂನ್, ಈರುಳ್ಳಿ ಮೀಡಿಯಂ ಸೈಜ್ 4, 1/4 kg, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಮೀಡಿಯಂ ಸೈಜ್ 8 ಟಮಾಟೆ, kg ಕಡಲೆ ಹಿಟ್ಟಿಗೆ ಉಂಡೆಗೆ ಹಾಕೋಕ್ಕೆ ಇದು ರುಬ್ಕೋಬೇಕು. ಇವಾಗ 3 ಮೆಣಸಿನ್ಕಾಯಿ, ಲವಂಗ, ಹಸಿ ಶುಂಠಿ, ಬೆಳ್ಳುಳ್ಳಿ, ಧನಿಯಾ ಎಲ್ಲ ಇದು ಸಪ್ರೇಟಾಗಿ ಉಂಡೆಗೆ ಹಾಕೋಕ್ಕೆ ರುಬ್ಕೋಬೇಕು. ಕಟ್ಟು ಉಂಡೆಗೆ ಹಾಕೋಕ್ಕೆ ಸಬ್ಸಿಗೆ ಸೊಪ್ಪು, ಅರ್ಧ ಕಟ್ಟು ಕೊತ್ತಂಬರಿ ಸೊಪ್ಪು ಉಂಡೆಗೆ ಹಾಕೋಕ್ಕೆ. ಹಾಗೆ ಖಾರದ ಪುಡಿ ಹಾಕೋಂಗಿಲ್ಲ. ಕೊತ್ತಂಬರಿ ಸೊಪ್ಪು, ಹಸಿ ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ, ತೆಂಗಿನಕಾಯಿ ಇಷ್ಟು ಎಲ್ಲ ಒಟ್ಟಿಗೆ ಮಿಕ್ಸಿ ಮಾಡ್ಕೋಬೇಕು. 5 ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀವಿ ಪಾತ್ರೆಗೆ. ಈರುಳ್ಳಿ ಹಾಕ್ಕೋಬೇಕು. ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು. ಆಗ್ತಾ ಇದೆ. ಖಾರದ ಪುಡಿ ಹಾಕೋಬೇಕು. ಇದನ್ನು ಸ್ವಲ್ಪ ಕೆಂಪು ಮಾಡಿಕೊಂಡು ಆಮೇಲೆ ಉಪ್ಪು ಹಾಕೋಬೇಕು. ಉಪ್ಪು, ಅರಿಶಿನ ಪುಡಿ. ಇನ್ನು ಸ್ವಲ್ಪ ರೋಸ್ಟ್ ಮಾಡಿಕೊಂಡು ಆಮೇಲೆ ಕಾಯಿ ರುಬ್ಕೊಂಡಿದೆ ಅದು ಕಾಯಿ ಮಸಾಲೆ ಹಾಕ್ಕೋಬೇಕು. ರುಬ್ಕೊಂಡು ಟಮಾಟೆ ಹಣ್ಣು ಹಾಕೋಬೇಕು. ನಮಗೆ ಸಾಂಬಾರು ಮಾಡೋಕ್ಕೆ ಎಷ್ಟು ಬೇಕಷ್ಟು ನೀರು ಹಾಕ್ಕೋಬೇಕು. ಎಲ್ಲ ಮಿಕ್ಸ್ ಮಾಡಿ ಸ್ವಲ್ಪ ಎಲ್ಲ ಮಿಕ್ಸ್ ಮಾಡಿಕೊಂಡು ಕುದಿಯೋರಿಗೆ ವೇಟ್ ಮಾಡ್ಕೋಬೇಕು. 1/4 kg ಕಡಲೆ ಹಿಟ್ಟು, ಸ್ಪೂನು ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಅರಿಶಿನ ಪುಡಿ. ನೀವು ಬೇಕಂದರೆ ಬರೀ ಹಸಿಮೆಣಸಿನ್ಕಾಯಿ ಕೂಡ ಹಾಕೋಬೋದು, ಇಲ್ಲಾಂದರೆ ಖಾರದ ಪುಡಿನೂ ಹಾಕೋಬೋದು. ಎರಡು ಬೇಕು ಅಂದರೆ 2 ಹಾಕೋಬೋದು. ಇವಾಗ ಇದಕ್ಕೆಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಕಡಲೆ ಹಿಟ್ಟಿಗೆ ಖಾರದ ಪುಡಿ, ಉಪ್ಪು, ಅರಿಶಿನ, ನೆಕ್ಸ್ಟು ಒಂದು ಕಟ್ಟು ಸಬ್ಸಿಗೆ ಸೊಪ್ಪು ತೊಳೆದು ಕ್ಲೀನಾಗಿ ಸಣ್ಣಗೆ ಉದುರಿಸ್ಕೊಂಡಿದ್ದೀನಿ. ನೆಕ್ಸ್ಟು ಕೊತ್ತಂಬರಿ ಸೊಪ್ಪು ಅರ್ಧ ಕಟ್ಟು, ಇದನ್ನು ಕ್ಲೀನಾಗಿ ತೊಳ್ಕೊಂಡು ಸಣ್ಣಗೆ ಉದುರಿಸ್ಕೊಂಡಿದ್ದೀನಿ. 3 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಚಕ್ಕೆ, 3 ಲವಂಗ, ಸ್ವಲ್ಪ ಶುಂಠಿ, ಸ್ವಲ್ಪ ಬೆಳ್ಳುಳ್ಳಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕು. 4 ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ, ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ. ಎಲ್ಲ ಇವಾಗ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಚಪಾತಿ ಹಿಟ್ಟು ಅದ ಥರ ಕಲಿಸ್ಕೋಬೇಕು. ಮುದ್ದೆ ಹಿಂಗೆಲ್ಲ ಮಿಕ್ಸ್ ಮಾಡಿ ಮಸಾಲೆ, ಕಡಲೆ ಹಿಟ್ಟು ಎಲ್ಲ ಮಿಕ್ಸ್ ಮಾಡಿ ಹಿಂಗೆ ಉಂಡೆ ಮಾಡಿ ಸಾರು ಬೇಯ್ತಾ ಇದೆ ನೋಡಿ. ಇದರೊಳಗೆ ಒಂದೊಂದೇ ಹಾಕ್ಕೋಬೇಕು. ನಿಮಗೆ ದಪ್ಪ ಬೇಕಾದರೆ ದಪ್ಪ, ಸಣ್ಣ ಬೇಕಾದರೆ ಸಣ್ಣ ಥರ ಸೈಜ್ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಸೈಜ್ ಹಾಕ್ಕೊಂಡು ಒಂದೊಂದೇ ಹಿಂಗೆ ಒಂದು ಕಡೆಯಿಂದ ಬಿಡ್ತಾ ಬನ್ನಿ. ನೋಡಿ ರೆಡಿಯಾಗಿದೆ. ಈ ಥರ ಬಂದಿದೆ ಕಡಲೆ ಹಿಟ್ಟಿನ ಉಂಡೆ ಸಾಂಬಾರ್ ರೆಡಿಯಾಗಿದೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ರೆಸಿಪಿ ಹೇಗಿದೆ ಅಂತ ಕಮೆಂಟ್ ಮಾಡಿ. ರೆಸಿಪಿ ನೋಡಿದ್ದಕ್ಕೆ ಥ್ಯಾಂಕ್ ಯು. ಬಾಯ್.